ಕರ್ತನಲ್ಲಿ ಕರೆಯಲ್ಪಟ್ಟಂಥ ಪ್ರೀತಿಯ ಸಹೋದರ ಸಹೋದರಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ಪರಲೋಕ ತಂದೆಯಾದ ಯೆಹೋವ ದೇವರನ್ನು ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನಿಗೂ ಕೃತಜ್ಞತೆ, ಸ್ತುತಿ, ಸ್ತೋತ್ರ, ಘನಮಾನ ಮಹಿಮೆಗಳನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಅನುದಿನದ ಪರಲೋಕಮನ್ನ ಜನವರಿ 8ನೇ ತಾರೀಕು. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ. 1 ಥೆಸಲೋನಿಕ 5ನೇ ಅಧ್ಯಾಯ 15ನೇ ವಚನ. ಕರ್ತನಲ್ಲಿ ಪ್ರಿಯರೇ, ಪವಿತ್ರ ಬರಹಗಳ ಮಾದರಿಯ ಪ್ರಕಾರ ದೇವಜನರು ತುಂಬ ನಾಜೂಕಾದ, ತುಂಬ ಪರಿವರ್ತನೆಗೊಂಡ ಕಾರುಣ್ಯ, ದಯಾರಸಗಳಿಂದ, ಉದಾರತೆಯಿಂದ ಕೂಡಿ ಇಡೀ ಲೋಕದಲ್ಲಿನ ಜನರಿಗಿಂತ ಹೆಚ್ಚಿನ ಗುಣಮಟ್ಟದಲ್ಲಿ ನಿಂತಿರುವವರಾಗಿ ಕಾಣಿಸಿಕೊಳ್ಳಬೇಕು. ಅಂದರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಒಂದು ಪವಿತ್ರ ಬರಹಗಳ ಮಾದರಿಗಳು ಅಂತ ಹೇಳ್ತಾರೆ. ಅಂದರೆ ಈ ಒಂದು ಧರ್ಮಶಾಸ್ತ್ರಗಳು, ಅದರ ಪ್ರಕಾರವಾಗಿ ದೇವಜನರು ಈ ಲೋಕದಲ್ಲಿ ಹೆಂಗಿರಬೇಕು ಅಂದರೆ ಎಲ್ಲ ಜನಗಳಿಗಿಂತ ಹೆಚ್ಚಾಗಿ ಕರುಣೆ, ದಯಾರಸಗಳಿಂದ ಮತ್ತು ಉದಾರತೆಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ಇಡೀ ಲೋಕದಲ್ಲಿನ ಜನರಿಗಿಂತ ಹೆಚ್ಚಿನ ಗುಣಮಟ್ಟದಲ್ಲಿ ಅವರು ನಿಂತಿರೋ ಥರ ಕಾಣಿಸ್ಕೊಳ್ಬೇಕು. ಇದಲ್ಲದಂತೆ ಇಲ್ಲಿ ಹೇಳಿರುವಂತಹ ಒಂದು ಗುಣಲಕ್ಷಣಗಳು ಕೇವಲ ಹೊರಗಿನ ತೋರಿಕೆಯಂತೆ ಲೋಕ ವ್ಯಕ್ತಪಡಿಸುವಂಥ ಪ್ರಕಾರ ರೀತಿಯನ್ನು ಅನುಸರಿಸದೆ ದಯಾಪರತೆ, ಸುಶೀಲತೆ, ಇಂಥ ಸಕಲ ಗುಣಗಳು ಹೃದಯಪೂರ್ವಕವಾಗಿ ಹೊರಹೊಮ್ಮಿ ಪರಿಪಕ್ವತೆಯಿಂದ ಕೂಡಿರಬೇಕು. ಅಂದರೆ ಬಾಯಿ ಮಾತಿಂದ ಆಡಿರಬಾರ್ದು. ಈ ವಿಷಯಗಳು ನಮ್ಮ ಹೃದಯದಿಂದ ಮತ್ತು ಕ್ರಿಯೆಗಳ ಮುಖಾಂತರವಾಗಿ ಬಂದಿರಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದರ ಮೂಲಕ ದೇವರ ಆತ್ಮನ ಫಲಗಳಾದಂಥ ಸತ್ಯಾತ್ಮ, ಪ್ರೀತಿಯ ಭಾವನೆ, ನ್ಯಾಯಾನುಕ್ರಮ ಇವೆಲ್ಲವುಗಳ ಅಮೂಲ್ಯ ಪರಿಣಾಮಗಳು ಪ್ರಭಾವಿತಗೊಳಿಸಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಪೌಲರು ಇಲ್ಲಿ ಬರಿತಾ ಇದ್ದಾರೆ. ಅಂದರೆ ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೀವು ನೋಡಿಕೊಳ್ಳ್ರಿ, ಎಚ್ಚರವಾಗಿರ್ರಿ. ಯಾವಾಗಲೂ ಒಬ್ರಿಗೊಬ್ಬರು ಹಿತ ಮಾಡಿಕೊಟ್ಟಿರೋದು, ಎಲ್ಲರಿಗೂ ಹಿತ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅನೇಕ ವಿಷಯಗಳಲ್ಲಿ ನಾವು ದೇವರ ವಾಕ್ಯಗಳ ಮುಖಾಂತರ ನೋಡೋದಾದರೆ ಯಾಜಕಕಾಂಡ 19:18 ಹೇಳ್ತಾರೆ, ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಅಂದರೆ ಯಾರಿಗೂ ನಾವು ಅಪಕಾರಕ್ಕೆ ಅಪಕಾರ ಮಾಡದಂತೆ ಇರಬೇಕು. ಯಾಕೆ ಅಂತಂದರೆ ಇದು ಲೋಕದಲ್ಲಿ ಇರುವವರಿಗಲ್ಲ, ಇದು ಮುಖ್ಯವಾಗಿ ದೇವರ ಸತ್ಯವನ್ನು ತಿಳಿದಂಥ ಜನರಿಗೆ ಮಾತ್ರ ಇದು ಅಪ್ಲೈ ಮಾಡೋವಂಥದ್ದು ನಾವು ನೋಡ್ತೀವಿ. ವಾಕ್ಯಗಳು ಅವರಿಗೆ ಕೊಟ್ಟಂಥದ್ದು ಈ ಆಜ್ಞೆಗಳು ಅಂತ ಹೇಳ್ತೀವಿ. ಈ ಕಾರಣದಿಂದ ದೇವರ ಮಕ್ಕಳಿಗೆ ಮಾತ್ರ ಈ ಆಜ್ಞೆ ಕೈಗೊಂಡು ನಡೀಬೇಕು ಅನ್ನುವಂಥದ್ದು ಸರಿ ಹೊಂದುತ್ತದೆ. ಯಾಕಂದರೆ ಈ ಮತ್ಸರದ ಮನೋಭಾವ ಇರುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದರೆ, ಕರುಣಾನಿಧಿಯಾಗಿದ್ದರೆ, ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ ಇದು ಯಾವುದು ಅಂತಂದರೆ ದೇವರ ಗುಣಲಕ್ಷಣ ಅಲ್ಲ, ಇದು ಸೈತಾನನ ಗುಣ ಆಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ದೇವರ ಆತ್ಮಭರಿತರಾಗಿರುವಂಥವರು ಯಾವಾಗಲೂ ಉಪಕಾರದ ಮನೋಭಾವ ಉಳ್ಳವರಾಗಿರಬೇಕು. ಶತ್ರುಗಳೇ ಆಗಿರಲಿ, ಮಿತ್ರನೇ ಆಗಿರಲಿ, ಇಂಥ ಅವಕಾಶಗಳಿಂದ ಕೂಡಿದ ಸತ್ಕಾರ್ಯಗಳಿಂದ ಹೊರತರಾಗಿರಬಾರ್ದು. ಮುಖ್ಯವಾಗಿ ಸಮಯವಿರಲಾಗಿ ದೇವರ ನಂಬಿಕೆಯುಳ್ಳಂಥ ಒಂದೇ ಮನೆಯಂಥವರಿಗೆ ನೀವು ಹಿತ ಬಯಸಿ ಉಪಕಾರಗಳನ್ನು ಮಾಡಬೇಕು. ಸಾಧ್ಯವಾದರೆ ಎಲ್ಲರಿಗೂ ಮಾಡೋದನ್ನು ಮರಿಬಾರ್ದು ಅಂತಾರೆ. ನಾವು ನಮಗೆ ಅಪಕಾರ ಮಾಡಿದರೂ ಸಹಿತ ಉಪಕಾರವನ್ನೇ ಬಯಸಬೇಕು ಅಂತ ದೇವರು ಇಚ್ಛೆ ಪಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಯಾರಾದರೂ ಸತ್ಯವೇದದಲ್ಲಿ ಉದಾಹರಣೆ ಇದ್ದಾರಾ ಅಂತ ನೋಡಿದ್ರಾದರೆ ಆದಿಕಾಂಡ 45:24 ನೋಡಿ, ಒಂದು ವಾಕ್ಯ ಹೇಳ್ತೈತೆ, ಅಲ್ಲಿ ಅವನು ಅವರಿಗೆ ಮಾರ್ಗದಲ್ಲಿ ಜಗಳವಾಡಬೇಡ್ರಿ ಎಂದು ಅವರಿಗೆ ಹೇಳಿದ ಮೇಲೆ ಅವರು ಹೊರಟು ಹೋದರು. ಇಲ್ಲಿ ಯಾರಿಗೆ ಹೇಳಿದರು ಅಂದರೆ ಇಲ್ಲಿ ಯಾಕೋಬನ 12 ಮಕ್ಕಳಾದಂಥ ಮಕ್ಕಳು, ಅವರಲ್ಲಿ ಕಿರಿಯವನಾದಂಥ ಯೂಸೇಫನಿಗೆ ಅವನ ಅಣ್ಣಂದಿರೆಲ್ಲ ಏನು ಮಾಡಿರ್ತಾರೆ, ತುಂಬ ಬರೀ ಅಪಕಾರವನ್ನೇ ಮಾಡ್ತಾ ಬರ್ತಾರೆ.
ಕೆಲವು ವರ್ಷಗಳಾದ ಮೇಲೆ, ಎಷ್ಟೋ ವರ್ಷಗಳಾದ ಮೇಲೆ ಯೂಸೇಫ ಐಗುಪ್ತದ ಸರ್ವಾಧಿಕಾರಿಯಾಗಿರ್ತಾನೆ. ಅವನ ಸಹೋದರರು ಅಲ್ಲಿಗೆ ದವಸ ಧಾನ್ಯಕ್ಕೋಸ್ಕರ ಯೂಸೇಫನ ಹತ್ರ ಬರ್ತಾರೆ. ಅದು ಅವನಿಗೆ ಗೊತ್ತಿರಲ್ಲ. ಆದರೂ ಸಹಿತ ಅವನು ಸ್ವಲ್ಪವೂ ಮನಸ್ಸಿನಲ್ಲಿ ಆ ಒಂದು ಅಪಕಾರ ಮಾಡಿದ್ದನ್ನೆಲ್ಲ ಇಟ್ಕೊಳ್ಳದೆ ಅವರಿಗೆ ದವಸ ಧಾನ್ಯಗಳನ್ನು, ಹೆಚ್ಚುವರಿ ಹಣವನ್ನು ಕೊಟ್ಟು, ದಾರಿಯಲ್ಲಿ ನೀವು ನನಗೆ ಹೆಚ್ಚಿಗೆ ಸಿಕ್ತು, ನನಗೆ ಅದಕ್ಕೆ ಹೀಗೆ ಅಂದ್ಬಿಟ್ಟು ನೀವು ಜಗಳ ಆಡಬೇಡ್ರಪ್ಪ, ಸಮಾಧಾನದಿಂದ ಹೋಗ್ರಿ ಅಂತ ಹೇಳಿ ಕಳಿಸ್ತಾನೆ. ಎಂಥ ಒಂದು ದೊಡ್ಡ ಗುಣ ಆತನಲ್ಲಿತ್ತು ಅಂದರೆ, ಈಗ ಸರ್ವಾಧಿಕಾರಿಯಾಗಿತ್ತು. ಅವನು ಮನಸ್ಸು ಮಾಡಿದರೆ ಅಷ್ಟು ಜನರನ್ನು ಇಡಿಸಿ ಸೆರೆಮನೆಯಲ್ಲಿ ಹಾಕ್ಬೋದಾಯಿತು, ಪ್ರಾಣವನ್ನೇ ತೆಗೆದುಬಿಡ್ಬೇಕಾಯಿತು. ಆದರೆ ಆತನು ಮಾಡಲಿಲ್ಲ. ಯೂಸೇಫನಲ್ಲಿದ್ದಂಥ ಗುಣ ನಮ್ಮಲ್ಲಿರಬೇಕು ಅನ್ನುವಂಥದ್ದು ದೇವರು ಬಯಸ್ತಾರೆ. ಎಫೆಸ 5:33 ಹೇಳ್ತಾರೆ, ಆದಾಗ್ಯೂ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಸ್ತ್ರೀಯು ತನ್ನ ಗಂಡನನ್ನು ಗೌರವಿಸುವ ಹಾಗೆ ನಡೆದುಕೊಳ್ಬೇಕು ಅಂತಾರೆ. ಇಲ್ಲಿ ಪೌಲ್ರು ಹೇಳುವಂಥ ಮಾತಿನಲ್ಲಿ 2 ಅರ್ಥಗಳಿವೆ. ಒಂದು, ಗಂಡ ಹೆಂಡತಿ ಏನೇ ಅಪಕಾರ ಮಾಡಿದ್ರು ಸಹಿತ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು, ಅದು ಅವರ ಕರ್ತವ್ಯ. ಅದೇ ರೀತಿ ಹೆಂಡತಿಯೂ ಸಹಿತ ತನ್ನ ಗಂಡನು ಏನೇ ಮಾಡಿದ್ರು ಅಪಕಾರ ಮಾಡದೆ ಆ ಉಪಕಾರವನ್ನೇ ಬಯಸಬೇಕು ಅಂತ ಹೇಳ್ತಾರೆ. ಎರಡನೇದಲ್ಲಿ ಕ್ರಿಸ್ತನಿಗೂ ಸಭೆಗೂ ಇರುವಂಥ ಒಂದು ವ್ಯತ್ಯಾಸವನ್ನು ಇಲ್ಲಿ ಪೌಲ್ರು ಮುಖ್ಯವಾಗಿ ಬರಿತಾ ಇದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತರು ಸಭೆಯನ್ನು ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರೀತಾರೆ. 1 ಪೇತ್ರ 1:22 ನೀವು ಆತ್ಮನ ಮೂಲಕ ಸತ್ಯಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿ ಇರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಶುದ್ಧವಾದ ಹೃದಯದಿಂದ ಆಸಕ್ತಿಯಿಂದಲೂ ಪ್ರೀತಿಸಿರಿ ಅಂತಾರೆ. ಎಂಥ ಅತ್ಯಮೂಲ್ಯವಾದಂಥ ವಾಕ್ಯಗಳು ನೋಡಿ. ನೀವು ಆತ್ಮನ ಮುಖಾಂತರ ಸತ್ಯಕ್ಕೆ ವಿಧೇಯರಾಗಿದ್ದರಿಂದ ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನೀವೇನಾಗಿರ್ಬೇಕಂದ್ರೆ ನಿಷ್ಕಪಟವಾದಂಥದ್ದು, ಯಾವುದೇ ರೀತಿಯಲ್ಲಿ ಕಪಟದ ಪ್ರೀತಿ ನಿಮ್ಮಲ್ಲಿ ಇರಬಾರ್ದು. ಅಂದರೆ ಎಲ್ಲರೂ ಇದ್ದಾಗ ಒಂಥರ ಪ್ರೀತಿ, ಹೋದ್ಮೇಲೆ ಒಂಥರ ಪ್ರೀತಿ, ಆ ಥರ ಇರಬಾರ್ದು. ಸಭೆಯಲ್ಲಿ ಎಲ್ಲರ ಎದುರುಗಡೆ ಯಾವ ರೀತಿ ಪ್ರೀತಿ ಮಾಡ್ತಾರೋ ಹೊರಗಡೆಯೂ ಅದೇ ರೀತಿ ಪ್ರೀತಿ ಇರಬೇಕು ಅಂತಾರೆ. ಇಂಥ ಪ್ರೀತಿಯನ್ನು ನಾವು ಬೆಳೆಸಿಕೊಳ್ಳೋಣ. ಜ್ಞಾನೋಕ್ತಿ 17:13 ಉಪಕಾರಕ್ಕೆ ಅಪಕಾರ ಮಾಡುವವನ ಮನೆಯಿಂದ ಕೇಡು ತೊಲಗುವುದೇ ಇಲ್ಲ. ಜ್ಞಾನೋಕ್ತಿ 17:13 ಹೇಳ್ಬಿಟ್ರು, ನಾವೇನಾದರೂ ಉಪಕಾರಕ್ಕೆ ಅಪಕಾರ ಏನಾದರೂ ಮಾಡಿಬಿಟ್ರೆ ಅವನ ಮನೆಯಿಂದ ಕೇಡು ತೊಲಗೋದೇ ಇಲ್ಲವಂತೆ. ಹಂಗಾರೆ ಎಷ್ಟು ದೊಡ್ಡ ಒಂದು ಸಮಸ್ಯೆಯಲ್ಲಿ ಸಿಗಾಕಂತಾರೆ ನೋಡಿ ಆ ಮನುಷ್ಯ. ಅದರಿಂದ ತುಂಬ ಎಚ್ಚರದಿಂದ ಇರಬೇಕು ನಾವು ಅಂತ ಹೇಳ್ತಾರೆ. ಜ್ಞಾನೋಕ್ತಿ 20:22 ಹೇಳ್ತಾರೆ, ನೀನು ಕೇಡಿಗೆ ಮುಯಿ ತೀರಿಸುವಿನೋ ಅನ್ನೋಕ್ಕೆ ಹೋಗ್ಬೇಡ, ಕರ್ತನನ್ನು ನಿರೀಕ್ಷಿಸು, ಆಗ ಅವನು ನಿನ್ನನ್ನು ರಕ್ಷಿಸ್ತಾರೆ. ಅಂದರೆ ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಿದ್ರೆ ಅವನಿಗೆ ನಾನು ಕೇಡು ಮಾಡದೆ ಬಿಡೋದೇ ಇಲ್ಲ ಅಂತ ಅಂತೀವಿ ನಾವು. ಆದರೆ ಆಗನ್ನಕ್ಕೆ ಹೋಗ್ಬೇಡ, ತಾಳ್ಮೆಯಿಂದ ಇರು, ದೇವ್ರ ಮೇಲೆ ಭಾರ ಹಾಕು, ಆತನು ನಿನ್ನನ್ನು ರಕ್ಷಣೆ ಮಾಡ್ತಾರೆ, ನೀನು ಯಾವುದೇ ರೀತಿ ಕೆಟ್ಟದಾಗ್ದಂಗೆ ಅವ್ರು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸೋದರಗಳೇ, ಜ್ಞಾನೋಕ್ತಿ 24:17 ಹೇಳ್ತಾರೆ, ನಿನ್ನ ಶತ್ರು ಬಿದ್ದರೆ ಸಂತೋಷ ಪಡಬೇಡ, ಅವನು ಎಡಬಿದ್ದರೆ ನಿನ್ನ ಹೃದಯ ಹರ್ಷಿಸದಿರಲಿ ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸೋದರಗಳೇ ನೋಡಿ, ಶತ್ರು ಬಿದ್ದೋದ್ರೂ ಸಹಿತ ನೀನು ಮನಸ್ಸಿನಲ್ಲೂ ಕೂಡ ಸಂತೋಷಪಟ್ಟರೆ ಅದು ಏನಾಗ್ಬಿಡ್ತದಪ್ಪ ಅಂದರೆ ಅದು ನೀನು ಅವನಿಗೆ ಅಪಕಾರ ಮಾಡ್ದಂಗೆ ಆಗುತ್ತೆ. ಬದಲಾಗಿ ಅವನನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಅಂತ ಹೇಳ್ತಾರೆ. ಮತ್ತಾಯ 5:39-40 ತನಕ ಕೆಲವು ವಾಕ್ಯಗಳನ್ನು ಇಲ್ಲಿ ನಮ್ಮ ರಕ್ಷಕರು ಹೇಳ್ತಾರೆ ನೋಡಿ. ಏನು ಹೇಳ್ತಾರೆ? ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸುವಂತ ಹೇಳಿದೆಯಲ್ಲ ಎಂದು ನೀವು ಕೇಳಿದ್ದೀರಷ್ಟೇ ಅಂತ. ಅಂದರೆ ಇಲ್ಲಿ ಧರ್ಮಶಾಸ್ತ್ರದಲ್ಲಿ ದೇವರ ಆಜ್ಞೆ ಒಂದು ನಮಗೇನು ಕೊಟ್ಟಿದೆ, ಕಮಾಂಡ್ಮೆಂಟ್ ಅಂತ ಧರ್ಮಶಾಸ್ತ್ರದಲ್ಲಿ ಅಂತಂದರೆ, ಕಣ್ಣಿಗೆ ಪ್ರತಿಗೆ ಅಂದರೆ ಒಂದು ಕಣ್ಣನ್ನು ಯಾರಾದರೂ ನಿಮಗೆ ತೆಗೆದ್ರೆ ನೀನು ಅವನ ಒಂದು ಕಣ್ಣನ್ನು ಮಾತ್ರ ನೀನು ತೆಗಿಬೇಕು. ಒಂದು ಹಲ್ಲನ್ನು ನಿನ್ನಲ್ಲನ್ನು ಯಾರನ್ನ ಉದುರಿಸ್ಬಿಟ್ರೆ ಅವನಿಗೆ ಪ್ರತಿಯಾಗಿ ಒಂದೇ ಹಲ್ಲನ್ನು ನೀನು ಉದುರಿಸ್ಬೇಕು. ಇದು ದೇವರ ಜಡ್ಜ್ಮೆಂಟ್ ಅಂತ ಗೊತ್ತಿದೆಯಲ್ವ ನಿಮಗೆ. ಆದರೆ ನಾನು ಏನು ಹೇಳ್ತೀನಿ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ ಅಂದರೆ, ಕೆಡುಕನನ್ನು ಎದುರಿಸಕ್ಕೆ ಹೋಗಬೇಡ. ಒಬ್ಬನು ನಿನ್ನ ಬಲಗೆನ್ನೆಗೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತೆಗೆದುಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಕೊಟ್ಟುಬಿಡು. ಒಬ್ಬನು 1 ಮೈಲಿ ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ದೂರ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡಾ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸ್ಕೊಳ್ಬೇಡ. ಸಾಲ ಏನಾದರೂ ಕೇಳ್ಕೊಂಬಂದರೆ ಮುಖ ತಿರ್ಸ್ಕೊಳ್ಕೋಬೇಡ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು.
ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದ್ದೀರಷ್ಟೇ. ಆದರೆ ನಾನು ಏನು ಹೇಳ್ತೀನಪ್ಪ ಅಂದರೆ, ನಿಮ್ಮ ವೈರಿಗಳನ್ನೂ ಪ್ರೀತಿಸಿರಿ, ಹೀಗೆ ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ಹೀಗೆ ಮಾಡಿದ್ರೆ ಪರಲೋಕ ತಂದೆ ನಿಮಗೆ ಅವರಿಗೆ ನಿಜವಾದ ಮಕ್ಕಳಾಗ್ತೀರ ನೀವು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದ್ಭುತವಾದಂಥ ಮಾತುಗಳನ್ನು ಇಲ್ಲಿ ನಮ್ಮ ಯೇಸು ಸ್ವಾಮಿ ನಮ್ಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ತುಂಬ ಎಚ್ಚರಿಕೆಯಿಂದ ಗಮನದಿಂದ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ನೆಕ್ಸ್ಟು ರೋಮ 12ರಿಂದ 21 ತನಕ ವಾಕ್ಯಗಳನ್ನು ನೋಡೋದಾದರೆ ನೋಡಿ, ಹೇಳ್ತಾರೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿಕೊಂಡು ಉಲ್ಲಾಸವಾಗಿರಿ. ಅಂದರೆ ಕಷ್ಟದಲ್ಲಿಯೂ ಯಾರಾದರೂ ನಿಂದೆ ಮಾಡಿದ್ರು, ಬೈದರು, ನೀವು ಅಂಥ ಸಂದರ್ಭಗಳಲ್ಲಿ ನೀವೇನಾಗಿರಬೇಕು? ಉಲ್ಲಾಸವಾಗಿರ್ರಿ ಮತ್ತು ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರ ಮಾಡಿ ಅಭ್ಯಾಸ ಮಾಡಿರಿ. ಮತ್ತು ಹೇಳ್ತಾರೆ, ನಿಮ್ಮನ್ನು ಹಿಂಸೆ ಮಾಡಿದ್ರೆ ಅವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಶಪಿಸದೆ ಆಶೀರ್ವದಿಸ್ರಿ ಅಂತ ಹೇಳ್ತಾರೆ. ನೋಡಿ ಏನು ಹೇಳ್ತಾರೆ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳಿರಿ, ನಿಮ್ಮೊಳಗೆ ಏಕಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯುಳ್ಳವರು, ಮತ್ತು ಯಾರಿಗೂ ಅಪಕಾರವನ್ನು ಮಾಡಬೇಡಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವೋ ಅದನ್ನೇ ಮಾಡಿರಿ, ಸಾಧ್ಯವಾದರೆ ಎಲ್ಲರಷ್ಟಿಗೆ ಸಮಾಧಾನದಿಂದಿರಿ. ನೋಡಿ ನೆಕ್ಸ್ಟ್ ಹೇಳ್ತಾರೆ, ನಿಮಗೆ ನೀವೇ ಮುಯ್ಯಿ ತೀರಿಸುವುದನ್ನು ಬಿಟ್ಟು, ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾರಲ್ಲ ದೇವರು. ಹಾಗಾದರೆ ದೇವರಿಗೆ ಬಿಟ್ಟುಬಿಡಬೇಕು ಮುಯ್ಯಿ ತೀರಿಸುವಂಥದ್ದು. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುತ್ತೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸ್ರಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಒಂದು ಅದ್ಭುತವಾದಂಥ ವಾಕ್ಯಗಳು ನೋಡಿ. ಯಾವ ರೀತಿ ಇರಬೇಕಪ್ಪ ನೀವು ಅಂದರೆ, ನಿಮಗೆ ಯಾರೇನೇ ಅಂದರೂ ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಶಪಿಸಬೇಡ್ರಿ. ನಿಮ್ಮ ವೈರಿ ಹಸಿದಿದ್ದರೆ ಅವನು ಊಟಕ್ಕೆ ಕೊಡ್ರಿ. ಹಿಂಗೆ ಮಾಡೋದ್ರಿಂದ ಅವನ ತಲೆ ಮೇಲೆ ಕೆಂಡ ಸೋದಂಗೆ ಆಗ್ತದೆ. ಮತ್ತು ಕೆಟ್ಟತನಕ್ಕೆ ನೀವು ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ಬಿಟ್ರಿ ನೀವು ಅಂತಾರೆ. ಎಷ್ಟು ಅದ್ಭುತವಾದಂಥ ಮಾತು. ಹಿಂಗೆ ಮಾಡೋದ್ರಿಂದ ನಿಮ್ಮ ಪರಲೋಕ ತಂದೆಗೆ ಮಕ್ಕಳಾಗ್ತೀರಾ, ಮತ್ತು ನಿನ್ನಿಂದ ಆ ಕೆಟ್ಟವನು ಒಳ್ಳೆಯವನಾಗೋ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಯಾವುದೇ ರೀತಿಯಲ್ಲಿಯೂ ಈ ಒಂದು ಪೌಲರು ಹೇಳಿರುವಂಥ ಮಾತುಗಳನ್ನು ನಾವು ಧ್ಯಾನ ಮಾಡುತ್ತಾ ಇವುಗಳನ್ನು ನಮ್ಮ ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ನಮಗೆ ದೇವರಿಂದ ಆಶೀರ್ವಾದ ಖಂಡಿತ ಸಿಗುತ್ತೆ. 1 ಪೇತ್ರ 2ನೇ ಅಧ್ಯಾಯ 23ರಲ್ಲಿ ಹೇಳ್ತಾರೆ, ಆತನು ಬೈಯುವವರನ್ನು ಪ್ರತಿಯಾಗಿ ಬೈಯಲಿಲ್ಲ. ಅಂದರೆ ಯೇಸು ಕ್ರಿಸ್ತರು ಎಷ್ಟು ಹಿಂಸೆಯನ್ನು ಅನುಭವಿಸಿದ್ರು, ಎಷ್ಟು ನಿಂದೆ ಅಪಮಾನಗಳನ್ನು ಸಹಿಸಿದ್ರು ಅಂದರೆ, ತನ್ನ ಮನೆಯವರು, ಯಹೂದ್ಯರು, ಸೇನಾಧಿಪತಿಗಳು, ಇಸ್ರೇಲ್ ಜನಗಳು ಅನೇಕರು ಆತನನ್ನು ಹಿಂಸೆ ಪಡಿಸ್ತಾರೆ. ಶಿಲುಬೆಯ ಮೇಲೆ ಯಾತನೆ ಪಡುತ್ತಾ ಇದ್ದರೂ ಸಹಿತ ಅದನ್ನು ನೋಡಿ ಆತನನ್ನು ಹೀಯಾಳಿಸ್ತಾರೆ. ನೀನು ದೇವ್ರ ಮಗನಾಗಿದ್ದರೆ ಇಳಿದು ಬಾ, ನಾನು ನಿನ್ನ ನಂಬ್ತೀವಿ, ನಿನ್ನನ್ನು ನೀನೇ ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು, ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ ಜನಗಳು. ಆದರೆ ಆತನು ಬೈಯೋರನ್ನ ಆತನು ಪ್ರತಿಯಾಗಿ ಬೈದ್ರ ಅಂದರೆ ಏನೂ ಬೈಲಿಲ್ಲ. ಹಂಗಾದರೆ ಆತನ ದೇಹಕ್ಕೆ ಅಂಗವಾಗಿರುವಂಥ ನಾವುಗಳು ಅದೇ ಒಂದು ಮಾದರಿಯನ್ನು ನಾವು ಅನುಸರಿಸಬೇಕು. ಇದಕ್ಕೋಸ್ಕರ ನೀವು ಕರೆಯಲ್ಪಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ ಪೇತ್ರರು. ಹಂಗಾರೆ ನಾವು ಅದನ್ನು ಸಹಿಸ್ಕೊಳ್ಳೋದಕ್ಕೆ, ತಾಳ್ಮೆಯಿಂದ ಇರೋದಕ್ಕೆ, ಯೇಸು ಕ್ರಿಸ್ತನ ಮಾದರಿಯಾಗಿ ನಡೆಯೋದಕ್ಕೆ ನಮ್ಮನ್ನು ಕರೆದಿರೋಂಥದ್ದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವು ಯಾವ ರೀತಿ ಇರಬೇಕು ಅನ್ನೋಂಥ ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಗಲಾತ್ಯ 6:7ರಿಂದ ನಾವು ಕೆಲವು ವಾಕ್ಯಗಳನ್ನು ನಾವು ನೋಡೋದಾದರೆ ಅಲ್ಲಿ ಸಹಿತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಗಲಾತ್ಯ 6ನೇ ಅಧ್ಯಾಯ 7ನೇ ವಾಕ್ಯ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವನು, ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮನಿಂದ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರವಿಲ್ಲದೇ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯು. ಆದ್ದರಿಂದ ಸಮಯ ಇರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಕ್ರಿಸ್ತ ನಂಬಿಕೆಯುಳ್ಳಂಥ ಜನಗಳಿಗೆ
ಮಾಡೋಣ ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ, ಇಂಥ ಅದ್ಭುತವಾದಂಥ ಮಾತು. ನಾವು ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ತೀವಿ. ಅಂದರೆ ನಾವು ದ್ವೇಷಕ್ಕೆ ದ್ವೇಷ, ಮುಯಿಗೆ ಮುಯಿ, ಅಪಕಾರಕ್ಕೆ ಅಪಕಾರವನ್ನು ಬಿತ್ತಿದರೆ ದೇವರು ನಮಗೂ ಅದನ್ನೇ ಮಾಡ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ, ಅಪಕಾರಕ್ಕೆ ಅಪಕಾರವೇ ಮೊದಲ. ಅಪಕಾರಕ್ಕೆ ಅಪಕಾರ ಮಾಡದಂತೆ ಉಪಕಾರವನ್ನು ನಾವು ಮಾಡೋದಾದರೆ, ಏನೂ ಮಾಡದೆ ಅಥವಾ ಸುಮ್ಮನೆ ಅವರು ಅಪಕಾರ ಮಾಡಿದ್ರು ನಾವು ತಾಳ್ಮೆಯಿಂದ ನಂಬಿಕೆಯಿಂದ ಇರೋದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಇಂಥ ಅದ್ಭುತವಾದಂಥ ಮನ್ನವನ್ನು ತಂದೆಯ ದೇವರು ಈ ದಿನ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥಿಸೋಣ. ಅದ್ಭುತನು, ಮಹೋನ್ನತನು, ಸರ್ವಶಕ್ತನು, ಸರ್ವಜ್ಞಾರ್ಥನು, ಸೇನಾಧೀಶ್ವರನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವನು ಆಗಿರುವಂಥ ಪರಲೋಕ ತಂದೆಯ ಯೆಹೋವನೇ, ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಯನ್ನು ಸಲ್ಲಿಸ್ತೀವಿ ತಂದೆ. ವಿಶೇಷವಾಗಿ ಈ ದಿನಕ್ಕಾಗಿ ಸ್ತೋತ್ರ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನೀವು ಪರಿಶುದ್ಧ ಆತ್ಮದಿಂದ ತುಂಬಿಸಿ ನಿಮಗೆ ಫಲ ಕೊಡುವಂಥ ಮಕ್ಕಳಾಗಿ, ಲೋಕದಲ್ಲಿ ಸಾಕ್ಷಿಗಳಾಗಿ, ಮಾದರಿಗಳಾಗಿ ಬಾಳುವಂತೆ, ನಿಮ್ಮ ಗುಣಗಳನ್ನು ಪ್ರಕಾಶಪಡಿಸುವಂತೆ ತಂದೆ, ನೀತಿಯುಳ್ಳ ಮಕ್ಕಳಾಗಿ, ಸತ್ಯದ ಮಕ್ಕಳಾಗಿ ಸ್ವಾಮಿ ಬಾಳುವಂತೆ ಬಲಪಡಿಸಿರಿ, ಆಶೀರ್ವಡಿಸಿರಿ. ಎಲ್ಲ ಘನ ಮಹಿಮೆಯನ್ನು ಒಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.